ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿಯ ಸಾವಾಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇಲ್ಲೂ ಕೂಡ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅನ್ನೋದು ಕುಟುಂಬಸ್ಥರ ಆರೋಪ. ಹೆರಿಗೆ ಬಳಿಕ ಲೋ ಬಿಪಿಯಿಂದ ಬಾಣಂತಿಯ ಆರೋಗ್ಯದಲ್ಲಿ ಏರುಪೇರಾಯ್ತಂತೆ. ಆರೋಗ್ಯದಲ್ಲಿ ಏರುಪೇರಾಗಿ ಬಾಣಂತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಜನವರಿ 28ನೇ ತಾರೀಕು ಆಸ್ಪತ್ರೆಗೆ ಬೆಳಗಾವಿಯ ಗಂಗವ್ವ ಅನ್ನೋರು ದಾಖಲಾಗಿರ್ತಾರೆ. ಜನವರಿ 30ನೇ ತಾರೀಕು ಹೆರಿಗೆ ಆಗುತ್ತೆ. 31ನೇ ತಾರೀಕು ಬೆಳಗಿನ ಜಾವ ಇವರ ಸಾವಾಗುತ್ತೆ. ಒಂದೇ ದಿನದಲ್ಲಿ ಇವರು ಸಾವಾಗಿರೋದು. ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಕುಟುಂಬಸ್ಥರ ಆರೋಪ ಆಗ್ತಾ ಇದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸರಣಿ ಬಾಣಂತಿಯರ ಸಾವಾಗಿದ್ದಂತಹ ಪ್ರಕರಣ ಮಾಸೋಕ್ ಮುಂಚೆನೆ ಮತ್ತೊಂದು ಪ್ರಕರಣ. ಬಾಣಂತಿ ಅಂತ ಹೇಳಿ ತೀರ್ಕೊಂಡ್ರಲ್ಲಪ್ಪ ಇದ್ರವರು, ಅದು ನಿಮ್ಗೆ ಏನಾಗಬೇಕು? ನಮ್ಗೆ ಅಕ್ಕ ಆಗ್ಬೇಕು. ಅವ್ರ ಹೆಸರು ಗಂಗವ್ವ ಆಗ್ಬೇಕು. ಅವ್ರು ಯಾವ ಊರಿನವರು? ಅವ್ರು ಮಂಡೂರಾಗ್ರಿ. ಇಲ್ಲ ಕಟ್ಟಿಬಿಟ್ಟಿ ಬಂದ 8 ವರ್ಷ ಆಗಿತ್ತು. ಅವ್ರು ಇಲ್ಲಿ ಇಲ್ಲ ಹೊಟ್ಟೆಲಿಲ್ಲ ಅಂತ 8 ವರ್ಷ ಅಂತೇಳಿ ಅವ್ರು ಇಲ್ಲಿ ಇಲ್ಲ ಹೊರಗೆ ಹೋಗಿ ಮಾಡಕ್ಕೆ. ಅಂದ್ರೆ ಈಗ ಇರಾಕ ಕರಡಿ ಗುದ್ದಾಗಿದ್ರೇನು ಅವರು? ಎಷ್ಟು ವರ್ಷ ಆತಿಲ್ಲ? ಬೇರೆ ಔಷಧಗಳನ್ನು ಕೊಡ್ತೀವಿ. ನಮ್ಮ ಕಡಲೆಷ್ಟು ಬರ್ತಾರೆ, ಕಡಲೆಷ್ಟು ಬಂದು ಅವ್ರಿಗೆಲ್ಲ ಚೆಕಪ್ ಮಾಡ್ತಾರೆ. ಅವರು ಡೆಲಿವರಿಗೆ ಅಂತ ಕರ್ಕೊಂಡು ಹೋಗಿದ್ರಲ್ಲ, ಯಾವತ್ತು ಕರ್ಕೊಂಡು ಹೋದ್ರಿ? ಅವ್ರು 28ಕ್ಕೆ ಕರ್ಕೊಂಡು ಹೋಗಿದ್ದಾರೆ. 3 ಡೆಲಿವರಿ ಮಾಡಿದ್ದಾರೆ. ಅವ್ರು 2 ದಿವಸ ಫಲಕಾರಿ ಆಗದೆ ಆಗ್ತದೆ. ಮತ್ತು ಅವರಿಗೆ ಬೇರೆ ಔಷಧಗಳನ್ನು ಕೊಡ್ತೀವಿ. ನಮ್ಮ ಕಡಲೆಷ್ಟು ಬರ್ತಾರೆ, ಕಡಲೆಷ್ಟು ಬಂದು ಅವ್ರಿಗೆಲ್ಲ ಚೆಕಪ್ ಮಾಡ್ತಾರೆ. ಅದನ್ನೂ ಕೂಡ ಅದಕ್ಕೆ ಪ್ರತಿಫಲ ಆಗೋದಿಲ್ಲ. ಇದೆಲ್ಲಾದರೂ ಕೂಡ ಸುಮಾರು 8 ಗಂಟೆ 50 ನಿಮಿಷಕ್ಕೆ ಅವಳು ನಮ್ಮ ಎಲ್ಲ ಚಿಕಿತ್ಸೆಯನ್ನು ಫಲಕಾರಿ ಆಗದೆ ಅವರು ಮರಣ ಹೊಂದಿರ್ತಾರೆ. ಜನ್ಮ ಕೊಟ್ಟಿದ್ದು ಗಂಡ ಅದು ಹೆಣ್ಮಗು ಇದೆ ನಮ್ಮಲ್ಲಿ ಈಗಾಗಲೇ NICU ಇದೆ. ಅವಳು ಕೂಡ ಆ ಮಗು ಕೂಡ ಚೆನ್ನಾಗಿದೆ. ಅದು ಹೌದು ಹೌದು. ಸಾಮಾನ್ಯವಾಗಿ ಇತ್ತೀಚೆಗೆ ನಾವು ಮೊನ್ನೆ DHOರಿಗೆ ನಾವು ಕೂಡ ಅದು ಮೀಟಿಂಗ್ ಮಾಡಿದ್ದೀವಿ. ನಮ್ಮಲ್ಲಿ ಏನಾಗುತ್ತೆ, ನಾವು ಗರ್ಭಿಣಿ ಆದ ನಂತರ ಸುಮಾರು ನಮಗೆ ಇಲ್ಲಿವರೆಗೆ ಬರುವವರೆಗೆ ನಮ್ಮ ಹತ್ತಿರ ಇರೋದಿಲ್ಲ. ಬೇರೆ ಬೇರೆ ಇರ್ತದೆ. ಅಂದರೆ ಪ್ರಾಥಮಿಕ ಆರೋಗ್ಯ ಇಲ್ಲ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ತೋರಿಸ್ತಾ ಇರ್ತಾರೆ. ನಮಗೆ ನೇರ ಕೊನೆ ಹಂತದಲ್ಲಿ ಬರ್ತಾರೆ. ಈ ಕೊನೆ ಹಂತದಲ್ಲಿ ಬಂದಾಗ ಅವರು ರಿಸ್ಕ್ ಭಾಳ ಇರ್ತದೆ. ಅಂದರೆ ಹೈ ರಿಸ್ಕ್